ಮುಂಗಾರು ಮಳೆಯ ಅಬ್ಬರದ ಹಿನ್ನೆಲೆಯಲ್ಲಿ ಕಬಿನಿ ಜಲಾಶಯ ಭರ್ತಿಯಾಗಿದೆ. ಕಬಿನಿ ಜಲಾಶಯದ ಒಳಹರಿವು ಹೆಚ್ಚಳವಾಗಿದೆ. ಈ ಹಿನ್ನೆಲೆಯಲ್ಲಿ ರೈತರಿಗೆ ಸಹಜವಾಗಿ ಸಂತಸ ಹೆಚ್ಚಾಗಿದೆ. ತಮಿಳುನಾಡಿಗೆ ಹರಿತಾ ಇದೆ 20,000 ಕ್ಯೂಸೆಕ್ ನೀರು. ಕಬಿನಿ ಜಲಾಶಯದಿಂದ 20,000 ಕ್ಯೂಸೆಕ್ ನೀರನ್ನು ಬಿಡುಗಡೆ ಮಾಡಲಾಗ್ತಾ ಇದೆ ತಮಿಳುನಾಡಿಗೆ. ಜಲಾಶಯದ 4 ಕ್ರಸ್ಟ್ ಗೇಟ್ಗಳ ಮೂಲಕವಾಗಿ ನೀರನ್ನು ರಿಲೀಸ್ ಮಾಡಲಾಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ನದಿ ಪಾತ್ರದ ಜನರು ಎಚ್ಚರಿಕೆಯಿಂದ ಇರುವಂತೆ ಜಿಲ್ಲಾಡಳಿತ ಸೂಚನೆಯನ್ನು ಕೂಡ ಕೊಟ್ಟಿದೆ. ವಯನಾಡು ಭಾಗದಲ್ಲಿ ಯಥೇಚ್ಛವಾಗಿ ಮಳೆ ಸುರಿತಾ ಇರೋದ್ರಿಂದ ಕಬಿನಿ ಜಲಾಶಯ ತುಂಬುತ್ತಾ ಇದೆ. ರಾಜ್ಯದಲ್ಲಿ ಮುಂಗಾರು ನಿಧಾನವಾಗಿ ಚುರುಕಾಗ್ತಾ ಇದೆ. ಅದೇ ರೀತಿಯಾಗಿ ಏನು ಕಬಿನಿ ಜಲಾಶಯದ ಜಲಾನಯನ ಪ್ರದೇಶ ಏನಿದೆ, ಪ್ರದೇಶದಲ್ಲಿ ಈಗ ಉತ್ತಮ ಮಳೆ ಆಗ್ತಾ ಇರ್ತಕ್ಕಂಥದ್ದು. ಮಳೆ ಹಿನ್ನೆಲೆಯಲ್ಲಿ ಈಗ ಕಬಿನಿ ಜಲಾಶಯ ರಾಜ್ಯದ ಮೊದಲ ಜಲಾಶಯವಾಗಿ ಭರ್ತಿಯಾಗಿದೆ. ನಾವೀಗ ಕಬಿನಿ ಜಲಾಶಯದಲ್ಲಿದ್ದೇವೆ. ನೀವು ಗಮನಿಸಬಹುದು, ಇಡೀ ಜಲಾಶಯ ಈಗ ಸಂಪೂರ್ಣ ಭರ್ತಿ ಆಗಿರ್ತಕ್ಕಂಥ ಮನಮೋಹಕ ದೃಶ್ಯವನ್ನ ಕೂಡ ನೀವು ನೋಡ್ತಾ ಇದ್ದೀರಾ. ಇಡೀ ಜಲಾಶಯ ಏನಿದೆ ಸಾಗರದ ರೀತಿಯಲ್ಲಿ ಭಾಸವಾಗ್ತಾ ಇದೆ. ಇದೇ 1 ತಿಂಗಳ ಹಿಂದೆ ಕೂಡ ನಾವು ಜಲಾಶಯದ ಬಗ್ಗೆ ಸುದ್ದಿ ಮಾಡಿದ್ವು. ಆ ಸಂದರ್ಭದಲ್ಲೂ ಕೂಡ ಜಲಾಶಯದಲ್ಲಿ ನೀರಿಲ್ಲದೆ ಒಂದು ಪುಟ್ಟ ಕೆರೆ ಅಂತಾಗಿದ್ದಂಥ ದೃಶ್ಯಾವಳಿಗಳನ್ನು ಕೂಡ ನೀವು ಗಮನಿಸಬಹುದಾಗಿತ್ತು. ಈಗ ಸದ್ಯಕ್ಕೆ ಜಲಾಶಯ ಸಂಪೂರ್ಣವಾಗಿ ಭರ್ತಿಯಾಗಿರ್ತಕ್ಕಂಥದ್ದು. ಭರ್ತಿಯ ದೃಶ್ಯಾವಳಿಗಳನ್ನು ಕೂಡ ನೀವು ಗಮನಿಸಬಹುದು. ಈಗ ನೀವು ನೋಡ್ತಾ ಇರ್ತಕ್ಕಂಥದ್ದು ಜಲಾಶಯದ ಗೇಜ್ ಏನಿದೆ, ಗೇಜು ಈಗ ಒಟ್ಟು ಜಲಾಶಯದ ಮಟ್ಟ ಇರ್ತಕ್ಕಂಥದ್ದು 2284 ಅಡಿಗಳು. ಸಂಪೂರ್ಣವಾಗಿ ಜಲಾಶಯ ಭರ್ತಿಯಾಗಿರ್ತಕ್ಕಂಥ ದೃಶ್ಯಾವಳಿಗಳನ್ನು ಕೂಡ ನೀವು ಗೇಜ್ನಲ್ಲಿ ಗಮನಿಸಬಹುದಾಗುತ್ತೆ. ಇದರ ಪರಿಣಾಮವಾಗಿ ಕೂಡ ಈಗ ಜಲಾಶಯದಿಂದ 20,000ಕ್ಕೂ ಅಧಿಕ ಕ್ಯೂಸೆಕ್ಸ್ ನೀರನ್ನ ನದಿಗೆ ಬಿಡ್ತಾ ಇರ್ತಕ್ಕಂಥದ್ದು. ಅದು ಜಲಾಶಯ ಭರ್ತಿಯಾದಂಥ ಹಿನ್ನೆಲೆಯಲ್ಲಿ ಏನು 4 ಕ್ರಸ್ಟ್ ಗೇಟ್ಗಳೇನಿವೆ, ಗೇಟ್ಗಳ ಮೂಲಕವಾಗಿ ನೀರನ್ನ ನದಿಗೆ ಬಿಡ್ತಾ ಇರ್ತಕ್ಕಂಥದ್ದು ನೀವು ಕೂಡ ದೃಶ್ಯಾವಳಿಗಳಲ್ಲಿ ಗಮನಿಸಬಹುದು. ಇಡೀ ನೀರೇನಿದೆ ಆಲ್ನೊರೆಯಂತೆ ಹರಿದು ಹೋಗ್ತಾ ಇರ್ತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸಬಹುದಾಗುತ್ತೆ. ಏನು ಜಲಾಶಯ ಏನಿದೆ, ಜಲಾಶಯಕ್ಕೆ ಒಳಹರಿವಿನ ಪ್ರಮಾಣ ಕೂಡ ಜಾಸ್ತಿ ಆಗಿರ್ತಕ್ಕಂಥದ್ದು. ಕೇರಳದ ವಯನಾಡು ಪ್ರದೇಶದಲ್ಲಿ ಹೆಚ್ಚಿನ ಮಳೆ ಆಗ್ತಾ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಜಲಾಶಯಕ್ಕೆ ಬರ್ತಾ ಇರ್ತಕ್ಕಂಥ ಒಳಹರಿವಿನ ಪ್ರಮಾಣ ಏನಿದೆ ಅದು ಸಂಪೂರ್ಣವಾಗಿ ಜಾಸ್ತಿ ಆಗಿದೆ. ಸದ್ಯಕ್ಕೆ ಜಲಾಶಯಕ್ಕೆ ಬರ್ತಾ ಇರ್ತಕ್ಕಂಥದ್ದು 19,181 ಕ್ಯೂಸೆಕ್ಸ್ ನೀರೇನಿದೆ, 19,181 ಕ್ಯೂಸೆಕ್ಸ್ ನೀರೇನಿದೆ ಅದು ಜಲಾಶಯಕ್ಕೆ ಹರಿದು ಬರ್ತಾ ಇದೆ. ಜಲಾಶಯದಿಂದ 20,000ಕ್ಕೂ ಹೆಚ್ಚು ಕ್ಯೂಸೆಕ್ಸ್ ನೀರನ್ನ ನದಿಗೆ ಬಿಡ್ತಾ ಇದ್ದಾರೆ. ಇನ್ನು ನದಿ ಪಾತ್ರದ ಜನರು ಕೂಡ ಎಚ್ಚರಿಕೆಯಿಂದ ಇರಬೇಕು ಅಂತ ಹೇಳಿ ಈಗಾಗಲೇ ಅಧಿಕಾರಿಗಳು ಸೂಚನೆಯನ್ನ ಕೊಟ್ಟಿರ್ತಕ್ಕಂಥದ್ದು. ಒಂದೆಡೆ ಈಗಾಗಲೇ ತಮಿಳುನಾಡಿಗೆ ನೀರನ್ನ ಹರಿಸಬೇಕಾದಂತಹ ಅನಿವಾರ್ಯತೆ ರಾಜ್ಯ ಸರ್ಕಾರಕ್ಕೆ ಇರ್ತಕ್ಕಂಥದ್ದು. ಒಂದು ಹಂತದಲ್ಲಿ ಹೇಳೋದಾದ್ರೆ ರಾಜ್ಯ ಸರ್ಕಾರಕ್ಕೆ ಇರ್ತಕ್ಕಂಥ ಒಂದು ಸಂದಿಗ್ಧ ಪರಿಸ್ಥಿತಿ ಏನಿದೆ ಅದನ್ನ ಈಗ ಕಬಿನಿ ಜಲಾಶಯ ಒಂದಷ್ಟು ನೀಗಿಸಿದೆ ಅಂತಾನು ಕೂಡ ಹೇಳ್ಬೋದು. ಯಾಕಂತ ಹೇಳಿದ್ರೆ ಏನು KRS ಜಲಾಶಯ ಇದೆ, KRS ಜಲಾಶಯ ಇನ್ನೂ ಕೂಡ ಭರ್ತಿ ಆಗಿಲ್ಲ. KRS ಜಲಾಶಯದಿಂದನೂ ಕೂಡ ಹೆಚ್ಚಿನ ನೀರನ್ನ ಬಿಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಆದ್ರೆ ಈ ಸಂದರ್ಭದಲ್ಲಿ ಮೊದಲ ಜಲಾಶಯವಾಗಿ ಕಬಿನಿ ಜಲಾಶಯ ಭರ್ತಿಯಾಗಿರೋ ಹಿನ್ನೆಲೆಯಲ್ಲಿ ಈಗ ಕಬಿನಿ ಜಲಾಶಯಕ್ಕೆ ಬರ್ತಕ್ಕಂಥ ಒಳಹರಿವು ಏನಿದೆ, ಒಳಹರಿವನ್ನ ಆಧರಿಸಿ ಬರ್ತಕ್ಕಂಥ ಅಷ್ಟು ನೀರನ್ನ ನದಿಗೆ ಬಿಡುವಂತ ಕೆಲಸವನ್ನ ಕೂಡ ಮಾಡಲಾಗ್ತಾ ಇದೆ. ಸಂಪೂರ್ಣವಾಗಿ 20,000 ಕ್ಯೂಸೆಕ್ಸ್ ನೀರೇನಿದೆ ಆ ನೀರು ಸಂಪೂರ್ಣ ಹರಿದು ಹೋಗ್ತಾ ಇರ್ತಕ್ಕಂಥದ್ದನ್ನ ನಾವೇನು ಗಮನಿಸಬಹುದು. 20,000 ಕ್ಯೂಸೆಕ್ಸ್ ನೀರನ್ನೇನೋ ಹೊರಬಿಡ್ಲಾಗ್ತಾ ಇದೆ. ನದಿ ಪಾತ್ರದ ಜನರು ಮತ್ತೆ ಬೆಳೆ ಏನಿದೆ ಅಂತವರು ಎಚ್ಚರಿಕೆಯಿಂದ ಇರಬೇಕು ಅಂತ ಈಗಾಗಲೇ ಕೂಡ ಜಲಾನಯನ ಪ್ರದೇಶದ ಅಧಿಕಾರಿಗಳು ಸೂಚನೆಯನ್ನ ಕೊಟ್ಟಿರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ನವೀನ್ ಜೊತೆ ಮಧು ಚಿನ್ಕುರ್ಳಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಮೈಸೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.